cancelled. The National Testing Agency has just put out a the NEET leak accused that have been seen with Rajasthan Education Minister. That's right. ಮೇ 2, 2026ರಂದು ಕೇರಳದ ಒಂದು ಮೆಡಿಕಲ್ ಕಾಲೇಜಿನಲ್ಲಿ MBBS ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬ ತನ್ನ ತಂದೆಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸುತ್ತಾನೆ. ಆ ಸಂದೇಶದ ಜೊತೆ ಒಂದು ಫೈಲ್ ಅಟ್ಯಾಚ್ ಆಗಿತ್ತು. ಅದರ ಕೆಳಗೆ ಹೀಗೆ ಬರೆಯಲಾಗಿತ್ತು: ಸೀಕರ್ನಲ್ಲಿರುವ ನನ್ನ ಸ್ನೇಹಿತ ನನಗೆ ಇವುಗಳನ್ನು ಕಳಿಸಿದ್ದಾನೆ. ಇವುಗಳನ್ನು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ತಲುಪಿಸಿ. ನಾಳೆಯ ನೀಟ್ ಪರೀಕ್ಷೆಯಲ್ಲಿ ಇದೇ 300 ಪ್ರಶ್ನೆಗಳು ಬರಲಿವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ದೇಶದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಮತ್ತು 22 ಲಕ್ಷ ವಿದ್ಯಾರ್ಥಿಗಳನ್ನು ಬೆಚ್ಚಿ ಬೀಳಿಸಿದ ನೀಟ್ 2026ರ ಪೇಪರ್ ಲೀಕ್ ಹಗರಣದ ಸಂಪೂರ್ಣವಾಗಿ ತಿಳಿಯೋಣ. ಕತೆಗೆ ಮರಳಿ ಬರೋಣ. ಆ ವಾಟ್ಸಪ್ ಸಂದೇಶವನ್ನು ಪಡೆದ ತಂದೆ ಅವರು ರಾಜಸ್ಥಾನದ ಸೀಕರ್ ನಗರದಲ್ಲಿ ಒಂದು PG ನಡೆಸುತ್ತಿದ್ದರು. ಅವರಿಗೆ ಆ ಸಂದೇಶ ಬಂದ ರಾತ್ರಿ ಅವರು ಏನೂ ಮಾಡಲಿಲ್ಲ. ಆದರೆ ಮರುದಿನ ಬೆಳಗ್ಗೆ, ಅಂದರೆ ಮೇ 3ರ ಪರೀಕ್ಷೆಯ ದಿನ, ಅವರು ಆ ಪ್ರಶ್ನೆ ಪತ್ರಿಕೆಯನ್ನು ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಹಂಚಿದರು. ಪರೀಕ್ಷೆ ಮುಗಿದ ನಂತರ ಆ ತಂದೆ ಈ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಹತ್ತಿರ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ ಶಿಕ್ಷಕರಿಗೆ ತೋರಿಸಿ ಕೇಳಿದರು. ಅವರಿಗೆ ಬಂದ ಉತ್ತರವನ್ನು ಕೇಳಿದರೆ ಶಾಕ್ ಆಗ್ತೀರಾ. ಬಯಾಲಜಿಯಲ್ಲಿ 90ಕ್ಕೆ 90 ಪ್ರಶ್ನೆಗಳು ಹೋಲಿಕೆಯಾದರೆ ಕೆಮಿಸ್ಟ್ರಿಯಲ್ಲಿ 45ರಲ್ಲಿ 45 ಪ್ರಶ್ನೆಗಳು ಹೊಂದಿಕೆಯಾದವು. ಅದೇ ಕ್ರಮದಲ್ಲಿ ಒಂದು ಅಲ್ಪ ವಿರಾಮ ಅಥವಾ ಪೂರ್ಣ ವಿರಾಮವೂ ಕೂಡ ಬದಲಾಗಿರಲಿಲ್ಲ. ಒಟ್ಟಾರೆಯಾಗಿ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದ 180 ಪ್ರಶ್ನೆಗಳಲ್ಲಿ 135 ಪ್ರಶ್ನೆಗಳು ಈ ಲೀಕ್ ಕ್ವಶನ್ ಪೇಪರಲ್ಲಿ ಇದ್ದವು. ಈ ಪರೀಕ್ಷೆಯ ಬಗ್ಗೆ ತಿಳಿಯದವರಿಗೆ ಹೇಳುವುದಾದರೆ, ಇದು ಸಾಮಾನ್ಯ ಪರೀಕ್ಷೆಯಲ್ಲ. ಇದು ನೀಟ್ 22 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಪರೀಕ್ಷೆ. ಇದು ದೇಶದ ವೈದ್ಯಕೀಯ ಪ್ರವೇಶ ಪರೀಕ್ಷೆ. ಇದನ್ನು ಪಾಸಾದವರು ವೈದ್ಯರಾಗುತ್ತಾರೆ. ಜನರು ಯಾರ ಕೈಯಲ್ಲಿ ಅವರ ಜೀವವನ್ನೇ ಒಪ್ಪಿಸುತ್ತಾರೋ ಆ ವೈದ್ಯರಾಗುತ್ತಾರೆ. ಆದರೆ ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯ ಮುಂಚೆಯೇ ಲೀಕ್ ಆಗಿದೆ. ಅದರ ಕಾರಣದಿಂದ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ NTA ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿದೆ. ಸ್ವಲ್ಪ ಯೋಚಿಸಿ ನೋಡಿ, ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮವಾಗಿರಬಹುದು. ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮಪಟ್ಟು 1 ವರ್ಷವನ್ನು ಈ ಪರೀಕ್ಷೆಯ ತಯಾರಿಗಾಗಿ ಮೀಸಲಿಟ್ಟಿರುತ್ತಾರೆ. ಪರೀಕ್ಷೆ ಬರೆದು ಹೊರಬಂದು ಕೊನೆಗೂ ಮುಗಿಯಿತು, ಈಗ ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ಎಂದುಕೊಂಡು ರಜೆ ಕಳೆಯಲು ಹೋಗುತ್ತಾರೆ. ಆದರೆ ರಜೆ ಮಧ್ಯೆ ಒಂದು ಸುದ್ದಿ ಬರುತ್ತದೆ: ಪರೀಕ್ಷೆ ಮತ್ತೆ ನಡೆಯಲಿದೆ, ಇನ್ನು 2 ತಿಂಗಳು ಓದಬೇಕು. ನಿಮಗೆ ಹೇಗೆನಿಸುತ್ತದೆ? ಅನೇಕ ವಿದ್ಯಾರ್ಥಿಗಳ ಜೊತೆ ಇದೇ ಸಂಭವಿಸಿತು. ಕೆಲವರು ತಮ್ಮ ನೋಟ್ಸ್ಗಳನ್ನೇ ಮಾರಿಬಿಟ್ಟಿದ್ದರು. ಇನ್ನು ಕೆಲವರು ಬಳಿ ಓದುವ ಸಾಮಗ್ರಿಗಳೇ ಇರುವುದಿಲ್ಲ. ಇಂತಹ ಸುದ್ದಿಗಳನ್ನು ಕೇಳಿದಾಗ ಅವರ ಎಲ್ಲ ಪರಿಶ್ರಮ ವ್ಯರ್ಥವಾದಂತೆ ಅನಿಸುತ್ತದೆ. ಈಗ ಮೊದಲು ಈ ಪೇಪರ್ ಲೀಕ್ ನಿಜವಾಗಿ ಎಲ್ಲಿಂದ ಆರಂಭವಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಮಾನ್ಯವಾಗಿ ಅಧಿಕೃತ ಮುದ್ರಣಾ ಕೇಂದ್ರಗಳಲ್ಲಿ ಮುದ್ರಿಸಲಾಗುತ್ತದೆ. ಇಲ್ಲಿಯವರೆಗೆ ನಡೆದಿರುವ ತನಿಖೆಯ ಪ್ರಕಾರ ಈ ಪ್ರಶ್ನೆ ಪತ್ರಿಕೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಇಂತಹ ಒಂದು ಮುದ್ರಣಾ ಕೇಂದ್ರದಿಂದ ಸೋರಿಕೆಯಾಗಿದೆ ಎಂದು ಆರೋಪಿಸಲಾಗಿದೆ. ಕೇಂದ್ರಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ ಯಾವುದೋ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕದ್ದುಕೊಂಡು ಒಂದು ನೆಟ್ವರ್ಕ್ಗೆ ಹಸ್ತಾಂತರಿಸಿದ್ದಾನೆ ಎಂದು ತನಿಖೆ ಹೇಳಲಾಗಿದೆ. ಇವರು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲ, ತುಂಬ ಪೂರ್ವೋಚಿತವಾಗಿ ಮತ್ತು ವೃತ್ತಿಪರ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಪತ್ತೆಯಾಗುವುದನ್ನು ತಪ್ಪಿಸಲು ಪ್ರಶ್ನೆ ಪತ್ರಿಕೆಯನ್ನು ಮೊಬೈಲ್ ಫೋನ್ನಿಂದ ಸ್ಕ್ಯಾನ್ ಮಾಡಿಲ್ಲ ಎಂದು ಹೇಳಲಾಗಿದೆ. ಬದಲಿಗೆ ಹೈ ಡಿಫೆನ್ಷನ್ ಪೋರ್ಟಬಲ್ ಸ್ಕ್ಯಾನರ್ ಬಳಸಲಾಗಿದೆ ಎಂಬ ಆರೋಪವಿದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ, ಈ ಗ್ಯಾಂಗ್ ನಾಸಿಕ್ ಹೊರವಲಯದಲ್ಲಿ ಒಂದು ಶಾಡೋ ಸರ್ವರ್ ನಿರ್ಮಿಸಿಕೊಂಡಿತ್ತು ಎಂದು ಹೇಳಲಾಗಿದೆ. ಡೇಟಾ ವರ್ಗಾವಣೆಯನ್ನು ಮರೆಮಾಡಲು ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಕಣ್ಣಿಗೆ ಬೀಳದಂತೆ ಮಾಡಲು ಇದನ್ನು ಬಳಸಿದ್ದಾರೆ ಎಂದು ತನಿಖಾ ವರದಿಗಳು ಹೇಳುತ್ತಿವೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ, ನಾಸಿಕ್ನ ಶುಭಂ ಕೆರ್ನಾರ್ ಎಂಬ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬನು 10 ಲಕ್ಷ ರೂಪಾಯಿ ನೀಡಿ ಪ್ರಶ್ನೆ ಪತ್ರಿಕೆಯ ಭೌತಿಕ ಪ್ರತಿಯನ್ನು ಖರೀದಿಸಿದ್ದ ಎಂಬ ಆರೋಪವಿದೆ.
ಅದರ ಸಾಫ್ಟ್ ಕಾಫಿಯನ್ನು ತಯಾರಿಸಿ ಗುರುಗ್ರಾಮ್ನಲ್ಲಿ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಗುರುಗ್ರಾಮ್ನಲ್ಲಿ ಈ ಪ್ರಶ್ನೆ ಪತ್ರಿಕೆಯಿಂದ ಒಂದು ಕೈಬರಹದ ಗೆಸ್ ಪೇಪರ್ ತಯಾರಿಸಲಾಯಿತು. ಅದರಲ್ಲಿ ಮೂಲ ನೀಟ್ ಪ್ರಶ್ನೆ ಪತ್ರಿಕೆಯ 135 ಪ್ರಶ್ನೆಗಳಲ್ಲಿ 120 ಪ್ರಶ್ನೆಗಳನ್ನು ಸೇರಿಸಲಾಯಿತು. ಉಳಿದ ಪ್ರಶ್ನೆಗಳನ್ನು ಬೇರೆ ಮೂಲಗಳಿಂದ ಸೇರಿಸಲಾಯಿತು. ಒಟ್ಟು 410 ಪ್ರಶ್ನೆಗಳ ಗೆಸ್ ಪೇಪರ್ ಸಿದ್ಧವಾಯಿತು. ಇದನ್ನು ಹೀಗೆ ಮಾಡಿದ್ದು ಯಾರಿಗೂ ಅನುಮಾನ ಬರಬಾರದು ಎಂಬ ಕಾರಣದಿಂದ ಎಂದು ತನಿಖಾ ಅಧಿಕಾರಿಗಳು ಶಂಕಿಸಿದ್ದಾರೆ. ಇದರ ಅನೇಕ ವಿಭಿನ್ನ ಆವೃತ್ತಿಗಳನ್ನು ಸಹ ಸಿದ್ಧಪಡಿಸಲಾಯಿತು. ನೀಟ್ ಪರೀಕ್ಷೆಗೆ ಕೇವಲ ಒಂದು ವಾರ ಬಾಕಿ ಇರುವಾಗ, ಅಂದರೆ 2026 ಏಪ್ರಿಲ್ 26ರಂದು ಗುರುಗ್ರಾಮ್ನ ಒಬ್ಬ ವೈದ್ಯರು ಈ ಗೆಸ್ ಪೇಪರ್ ಅನ್ನು ರಾಜಸ್ಥಾನದ ಜಮ್ವಾರಾಮಗಢದ ಇಬ್ಬರು ಸಹೋದರರಾದ ಮಾಂಗಿಲಾಲ್ ಬಿವಾಲ್ ಮತ್ತು ದಿನೇಶ್ ಬಿವಾಲ್ ಅವರಿಗೆ 30 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದರು ಎಂದು ತನಿಖಾ ಸಂಸ್ಥೆಗಳು ಆರೋಪಿಸಿವೆ. ತನಿಖೆಯ ಪ್ರಕಾರ ಏಪ್ರಿಲ್ 29ರ ವೇಳೆಗೆ ಈ ಇಬ್ಬರು ಸಹೋದರರು ಗೆಸ್ ಪೇಪರ್ ಅನ್ನು ಇತರ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಆರಂಭಿಸಿದರು. ಮೊದಲು ಕೆಲವೇ ವಿದ್ಯಾರ್ಥಿಗಳ ನಡುವೆ ಹರಿದಾಡಿದ ಈ ಪ್ರಶ್ನೆ ಪತ್ರಿಕೆ ಹಣದ ಆಸೆ ಮತ್ತು ಹೆಚ್ಚಿನ ಬೇಡಿಕೆಯ ಕಾರಣದಿಂದ ವೇಗವಾಗಿ ಅನೇಕ ವಿದ್ಯಾರ್ಥಿಗಳ ಕೈ ಸೇರತೊಡಗಿತು. ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆ ಹೇಗೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಪ್ರವಹಿಸಬಲ್ಲ ದೊಡ್ಡ ಜಾಲವಾಗಿ ರೂಪುಗೊಂಡಿತು ಎಂಬುದರ ಚಿತ್ರಣ ಅಲ್ಲಿಂದ ಆರಂಭವಾಗುತ್ತದೆ. ಆ ನಂತರ ಈ ಇಬ್ಬರು ಸಹೋದರರಲ್ಲಿ ಒಬ್ಬರು ಆ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮಗನಿಗೆ ಕಳುಹಿಸಿದರು. ಅವನ ಮಗ ರಾಜಸ್ಥಾನದ ಸೀಕರ್ ನಗರದಲ್ಲಿ ನೀಟ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ವಿದ್ಯಾರ್ಥಿಯಾಗಿದ್ದನು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ತನಿಖಾ ದಾಖಲೆಗಳ ಪ್ರಕಾರ ಅಲ್ಲಿಂದ ಈ ಪ್ರಶ್ನೆ ಪತ್ರಿಕೆ ರಾಜಸ್ಥಾನದ ಸೀಕರ್ನ MBBS ಕೌನ್ಸಿಲಿಂಗ್ ಏಜೆಂಟ್ ರಾಕೇಶ್ ಕುಮಾರ್ ಮಾನ್ವಲಿಯಾ ಅವರ ಕೈಗೆ ತಲುಪಿತು ಎಂದು ಆರೋಪಿಸಲಾಗಿದೆ. ಅವರು ಈ ಗೆಸ್ ಪೇಪರ್ ಅನ್ನು ಸುಮಾರು 5 ಲಕ್ಷ ರೂಪಾಯಿಗೆ ಖರೀದಿಸಿದ್ದಾರೆ ಎಂದು ತನಿಖಾ ಉಲ್ಲೇಖಿಸಲಾಗಿದೆ. ಅದರ ನಂತರ ರಾಕೇಶ್ ಕುಮಾರ್ ಸುಮಾರು 700 ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಹಂಚಿದ್ದಾರೆ ಎಂದು ಆರೋಪಿಸಲಾಗಿದೆ. ಅವರಲ್ಲಿ ಒಬ್ಬ ಕೇರಳದ MBBS ವಿದ್ಯಾರ್ಥಿಯೂ ಇದ್ದನು. ಆ ವಿದ್ಯಾರ್ಥಿಗೆ 30,000 ರೂಪಾಯಿಗೆ ಈ ಗೆಸ್ ಪೇಪರ್ ಅನ್ನು ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಇವನೇ ವಿಡಿಯೋದ ಆರಂಭದಲ್ಲಿ ನಾವು ಉಲ್ಲೇಖಿಸಿದ ವಿದ್ಯಾರ್ಥಿ. ತನಿಖೆಯ ಪ್ರಕಾರ ಮೇ 2, 2026ರಂದು ಈ ಕೇರಳದ ವಿದ್ಯಾರ್ಥಿಯೇ ತನ್ನ ತಂದೆಗೆ ವಾಟ್ಸಪ್ ಮೂಲಕ ಈ ಪ್ರಶ್ನೆಗಳ ಫೈಲನ್ನು ಕಳುಹಿಸಿದ್ದನು. ಇದೇ ಸಂದೇಶವು ನಂತರ ಈ ಸಂಪೂರ್ಣ ಹಗರಣದ ಪ್ರಮುಖ ಕೊಂಡಿಗಳಲ್ಲಿ ಒಂದಾಗಿ ಹೊರಹೊಮ್ಮಿತು. ಎಕ್ಸಾಮ್ ಮುಗಿದ ಮೇಲೆ ಆ ತಂದೆ ಒಂದು ಗೆಸ್ ಪೇಪರ್ನ ತಗೊಂಡು ಹತ್ತಿರನೇ ಇದ್ದಂತಹ ಒಬ್ಬ ನೀಟ್ ಇನ್ಸ್ಟಿಟ್ಯೂಟ್ ಶಿಕ್ಷಕರ ಬಳಿ ಹೋಗ್ತಾರೆ. ಈ ಗೆಸ್ ಪೇಪರ್ ಮತ್ತು ಆ ಎಕ್ಸಾಮ್ ಕ್ವಶನ್ ಪೇಪರ್ನ ಹೋಲಿಕೆ ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಆ ಶಿಕ್ಷಕರು ಹೋಲಿಕೆ ಮಾಡಾದ್ಮೇಲೆ ಈ ರೀತಿ ಹೇಳ್ತಾರೆ, 180 ಪ್ರಶ್ನೆಗಳಲ್ಲಿ 135 ಪ್ರಶ್ನೆಗಳು ಹೋಲಿಕೆ ಆದವು ಅಂತ ಹೇಳ್ತಾರೆ. ಆಗ ಆ ತಂದೆಗೆ ತಿಳಿಯುತ್ತೆ, ಇದು ಗೆಸ್ ಪೇಪರ್ ಅಲ್ಲ, ಇದು ಲೀಕ್ ಆಗಿರೋ ಪೇಪರ್ ಅಂತ. ಆಗ ಆ ವ್ಯಕ್ತಿ ಅವರ ಹತ್ತಿರವಿದ್ದ ಸೀಕರ್ನ ಉದ್ಯೋಗ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ಆಗ ಪೊಲೀಸರು ಆ ವ್ಯಕ್ತಿಗೆ ಅಪವಾಹಗಳನ್ನು ಹರಡಬೇಡಿ ಎಂದು ಹೇಳಿ ಹಿಂದಕ್ಕೆ ಕಳಿಸುತ್ತಾರೆ. ಇಲ್ಲಿಂದ ಕತೆ ಇನ್ನೂ ಗಂಭೀರ ಆಗುತ್ತೆ. ಆ ವ್ಯಕ್ತಿ ನೇರವಾಗಿ NTA ಹೋಗಿ ದೂರನ್ನು ಕೊಡ್ತಾರೆ. ಆಗ NTA ಈ ಮೆಸೇಜನ್ನು ಕೇಂದ್ರ ಗುಪ್ತಚರ ಸಂಸ್ಥೆಗೆ ಕಳಿಸುತ್ತೆ. ಅಲ್ಲಿಂದ ರಾಜಸ್ಥಾನದ ಪೊಲೀಸರಿಗೆ ಎಚ್ಚರಿಕೆ ನೀಡುತ್ತೆ. ಅದಾದಮೇಲೆ ರಾಜ್ಯದ ವಿಶೇಷವಾದ ಕಾರ್ಯಾಚರಣೆ ಘಟಕವಾದ SOG ಅಂದರೆ ಸ್ಪೆಷಲ್ ಆಪರೇಷನ್ ಗ್ರೂಪ್ ತನಿಖೆಯನ್ನು ಸ್ಟಾರ್ಟ್ ಮಾಡುತ್ತೆ. SOG ಅಧಿಕಾರಿಗಳು ಆ ಗೆಸ್ ಪೇಪರ್ನ ಹಾದಿಯನ್ನು ಹಿಡಿದು ಮುಂದುವರೆದಾಗ ಅವರಿಗೆ ಒಂದು ಸಂಪೂರ್ಣವಾಗಿ ಬೇರೆ ಚಿತ್ರಣವೇ ಹೊರಬಿತ್ತು. ವಾಟ್ಸಪ್ನಿಂದ ಹರಡುತ್ತಿದ್ದ ಆ ಫೈಲ್ ಮೇಲೆ ಫಾರ್ವರ್ಡ್ ಮೆನಿ ಟೈಮ್ ಅಂತ ಬರೆದಿತ್ತು. SOG ಹೆಚ್ಚುವರಿ ಮಹಾನಿರ್ದೇಶಕ ವಿಶಾಲ್ ಬನ್ಸಾಲ್ ಅವರ ಪ್ರಕಾರ ಈ ಎಕ್ಸಾಮ್ ಪೇಪರ್ ಎಕ್ಸಾಮ್ಗಿಂತ ಒಂದು ವಾರ ಅಥವಾ ಒಂದು ತಿಂಗಳ ಮುಂಚೆ ಈ ಸ್ಟೂಡೆಂಟ್ಸ್ ಕೈಗೆ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಒಮ್ಮೆ ಯೋಚಿಸಿ, ಒಂದು ತಿಂಗಳ ಕಾಲ ಕ್ವಶನ್ ಪೇಪರ್ ಹರಡ್ತಿದ್ರೆ ಈ ಮೇಲ್ವಿಚಾರಣಾ ವ್ಯವಸ್ಥೆಗಳು ಏನು ಮಾಡ್ತಿದ್ವು? ಮತ್ತೊಂದು ಕಡೆ ರಾಜಸ್ಥಾನದ ತನಿಖಾ ಅಧಿಕಾರಿಗಳು ಈ ಪೇಪರ್ ನಾಸಿಕ್ನಲ್ಲಿ ಲೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಾಸಿಕ್ನ ಪೊಲೀಸು ಇದಕ್ಕೆ ಯಾವುದೇ ರೀತಿಯ ಉತ್ತರ ನೀಡಿಲ್ಲ. ಇನ್ನು NTA ಅವರು ನೀಟ್ ಎಕ್ಸಾಮ್ನ ರದ್ದುಪಡಿಸಿ ಈ ಕೇಸನ್ನು CBIಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದೇನು ಮೊದಲ ಬಾರಿಗೆ ನಡೆಯುತ್ತಿರುವ ಘಟನೆಯಲ್ಲ ಎಂದು ಹಲವರು ಹೇಳುತ್ತಿದ್ದಾರೆ. ಏಕೆಂದರೆ 2024ರಲ್ಲಿ ನಡೆದ ನೀಟ್ ವಿವಾದವನ್ನು ಜನರು ಮತ್ತೆ ಚರ್ಚೆ ಮಾಡಿದ್ದಾರೆ. ಆ ಟೈಮಲ್ಲಿ ಕ್ವಶನ್ ಪೇಪರ್ ಲೀಕ್ ಗ್ರೇಸ್ ಮಾರ್ಕ್ 67 ವಿದ್ಯಾರ್ಥಿಗಳು 720ಕ್ಕೆ 720 ಪಡೆದಿದ್ದರು.
ಈ ವಿಚಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು ಮತ್ತು CBI ಕೂಡ ತನಿಖೆ ಮಾಡಿತ್ತು. ಆದರೆ ದೊಡ್ಡ ಮಟ್ಟದ ಸುಧಾರಣೆ ಇಲ್ಲದೇ ಇರೋ ಕಾರಣ 2026ರಲ್ಲಿ ಅದೇ ರೀತಿಯ ವಿವಾದ ಮತ್ತೆ ಬಂದಿದೆ. ಈ ಸಂಪೂರ್ಣ ಪ್ರಕರಣ ನೋಡಿದರೆ ಇದು ಒಂದು ಜಸ್ಟ್ ಲೀಕ್ ಪ್ರಕರಣ ಅಲ್ಲ, ಇದು ಭಾರತದ ಎಕ್ಸಾಮ್ ಸಿಸ್ಟಮ್ ಮೇಲೆ ಭಾರಿ ದೊಡ್ಡ ಹೊಡೆತ ಕೊಟ್ಟಿದೆ ಅಂತ ಹೇಳ್ಬೋದು. ಏಕೆಂದರೆ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಎಂದು ಆರೋಪ ಕೇಳಿಬಂದರೆ ಒಬ್ಬ ವಿದ್ಯಾರ್ಥಿ ಕೇವಲ ಒಂದು ಎಕ್ಸಾಮ್ನ ಕಳ್ಕೊಳ್ಳಲ್ಲ, ಅವರು ಇಡೀ ಸಿಸ್ಟಮ್ ಮೇಲಿರುವ ನಂಬಿಕೆನ ಕಳ್ಕೊಳ್ತಾರೆ. 22 ಲಕ್ಷಕ್ಕಿಂತ ಹೆಚ್ಚಿರುವ ವಿದ್ಯಾರ್ಥಿಗಳ ತಿಂಗಳುಗಟ್ಟಲೆಯ ತಯಾರಿ, ಕೋಟ್ಯಾಂತರ ಕುಟುಂಬಗಳ ಕನಸು, ಕೋಚಿಂಗಿಗೆ ಖರ್ಚು ಮಾಡಿದ ಹಣ, ನಿದ್ರೆ ಇಲ್ಲದ ರಾತ್ರಿಗಳು, ಇದರೆಲ್ಲದರ ನಡುವೆ ಪರೀಕ್ಷೆ ರದ್ದು ಎಂದು ಹೇಳಿದರೆ ಆ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಮೆಂಟಲ್ ಪ್ರೆಷರ್ ಎಷ್ಟು ಬೀಳ್ಬೋದು. ಒಂದು ದೇಶದ ಫ್ಯೂಚರ್ ಯೂತ್ಸ್ ಆಗಿರ್ತಾರೆ. ಆ ಯೂತ್ಸ್ ಈ ಸಿಸ್ಟಮ್ ಮೇಲೆ ಯಾವಾಗ ನಂಬಿಕೆ ಕಳ್ಕೊಳ್ತಾರೋ ಆಗ ದೇಶಕ್ಕೆ ಒಂದು ಎಚ್ಚರಿಕೆ ಕೊಟ್ಟಂತೆ. ಈ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.